ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾದೇವ್ ತಳವಾರ್ ಅಂತ. ನಾನು ಪ್ರಥಮ ದರ್ಜೆ ಸಹಾಯಕನಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಉಪನಿರ್ದೇಶಕರ ಕಾರ್ಯಾಲಯ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂತಹ ಸಾಕಷ್ಟು ಟಾಪಿಕ್ಗಳೇನಿದ್ದಾವೆ. ಅದರಲ್ಲಿ ಇಂಡಿಯನ್ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಭಾರತದ ರಾಜಕೀಯ ಮತ್ತು ಸಂವಿಧಾನ, ಈ ಒಂದು ವಿಷಯ ಕೂಡ ಬಹಳ ಮುಖ್ಯವಾದಂತಹ ವಿಷಯ. ಇದರ ಬಗ್ಗೆ ಒಂದಷ್ಟು ಅಂಶಗಳನ್ನು, ಒಂದಷ್ಟು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಂಡರೂ ಕೂಡ IAS ಇರ್ಬೋದು, KS ಇರ್ಬೋದು, PC ಎಕ್ಸಾಮ್ ಇರ್ಬೋದು, ಅಥವಾ PSI ಇರ್ಬೋದು, ಈ ಒಂದು ಭಾರತದ ರಾಜಕೀಯದ ಬಗ್ಗೆ, ಸಂವಿಧಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಕನಿಷ್ಠ ಅಂದರೂ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಕಷ್ಟು ನಾವು ಹಿಂದಿನ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈಗ ಭಾರತದ ರಾಜಕೀಯ ಮತ್ತು ಸಂವಿಧಾನ, ಇದನ್ನು ನಾವು ತಿಳ್ಕೊಳ್ಬೇಕು. ಇದನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಒಂದು ಕೆಲವೊಂದು ಅಂಶಗಳನ್ನು ನಾನು ಹಂಚ್ಕೊತೀನಿ. ಭಾರತದ ಸಂವಿಧಾನ ಅಂದ್ರೆ ಜನರಲ್ ಆಗಿ ನಾವು ಹೇಳೋದಂತಂದ್ರೆ, ಸಾಮಾನ್ಯವಾಗಿ ಹೇಳೋದಂತಂದರೆ, ಸಂವಿಧಾನ ಅಂತಂದ್ರೆ ಮೂಲ ಕಾನೂನು. ಯಾವುದೇ ಒಂದು ದೇಶ ಮುನ್ನಡಿಬೇಕಾದರೆ ಅಲ್ಲಿಯ ಜನತೆ ಅಥವಾ ಅಲ್ಲಿಯ ಸರ್ಕಾರ ಸ್ವೇಚ್ಛಾಚಾರದಿಂದ ನಡೆದುಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದೇ ಆದಂಥ ನಿಯಂತ್ರಣಗಳಿರಬೇಕು. ಅದು ಸಂವಿಧಾನದ ಮೂಲಕ ಪ್ರತಿಯೊಂದು ಆಚಾರ ವಿಚಾರ ನಡೆನುಡಿಯ ಬಗ್ಗೆ ನಿಯಂತ್ರಣವನ್ನು ಹೇರಬೇಕಾಗ್ತದೆ. ಅದೇ ರೀತಿ ಯಾವುದೇ ಒಂದು ದೇಶಕ್ಕೂ ಕೂಡ ಸಂವಿಧಾನ ಅನ್ನುವಂಥದ್ದು ಬಹಳ ಮುಖ್ಯ. ಅದು ಅಭಿವೃದ್ಧಿ ಪಥದತ್ತ ಸಾಗಬೇಕಾದರೆ ಯಾವುದೇ ದುರ್ಮಾರ್ಗಗಳನ್ನು ಹಿಡಿಯದೆ ಸಂವಿಧಾನಾತ್ಮಕ ಮಾರ್ಗದ ಮೂಲಕ ಅಭಿವೃದ್ಧಿಯನ್ನು ಸಾಧಿಸಬೇಕಾದಂಥದ್ದು ಅತಿ ಮುಖ್ಯವಾದಂಥದ್ದು. ಈಗ ಭಾರತ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ, ಭಾರತದ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಸಂವಿಧಾನದ ಅಡಿಯಲ್ಲಿರಬೇಕು. ನಮ್ಮ ಭಾರತದ ಆಡಳಿತ ವ್ಯವಸ್ಥೆ ಬ್ರಿಟಿಷರಿಂದ ಬಂದಂತಹ ಒಂದು ಬಳುವಳಿ, ಇದೆಲ್ಲರಿಗೂ ಗೊತ್ತಿರುವಂಥದ್ದೇ. ಬ್ರಿಟಿಷರಿಂದ ಬಂದಂತಹ ಬಳುವಳಿ ಅಂತ ಹೇಳ್ಬೋದು. ಭಾರತ ಸಂವಿಧಾನ ಜಾರಿಗೆ ಬಂದದ್ದು 1950, ತಮಗೆಲ್ಲರಿಗೂ ಗೊತ್ತಿದ್ದಂಥದ್ದೇ. ಜನವರಿ 26ರಂದು ಜಾರಿಗೆ ಬಂತು. ಆದರೆ ಜಾರಿಗೆ ಬರುವ ಪೂರ್ವದಲ್ಲಿ ಏನು ಇರತಕ್ಕಂಥ ಸಂವಿಧಾನ ಏನಿದೆ, ಆ ಸಂವಿಧಾನದ ಮೂಲದ ಬಗ್ಗೆ ಅಥವಾ ಸಂವಿಧಾನದ ಮೂಲ ಪರಿಕಲ್ಪನೆಗಳ ಬಗ್ಗೆ, ಆ ಸಂವಿಧಾನಕ್ಕೆ ಇದ್ದಂಥ ಆಧಾರಗಳ ಬಗ್ಗೆ, ಈಗ ಇದ್ದಂಥ ಸಂವಿಧಾನಕ್ಕೆ ಇದ್ದಂಥ ಆಧಾರಗಳ ಬಗ್ಗೆ, ಈ ಸಂವಿಧಾನ ಅಡಕವಾಗಿದ್ದಂತಹ ಅಂಶಗಳು ಯಾವುದರಿಂದ ಪ್ರೇರೇಪಿತವಾಗಿವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ, ನಾವು ಸಂವಿಧಾನದ ಹಿನ್ನೆಲೆಯಾಗಿ ಕೆಲವೊಂದು ಕಾನೂನುಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಸಂವಿಧಾನಿಕ ಹಿನ್ನೆಲೆಯಾಗಿ ಕೆಲವೊಂದು ಕಾನೂನುಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ಅಂತಂದರೆ, ಭಾರತ ದೇಶವನ್ನು ಸುಮಾರು 2 ಶತಕಗಳ ಕಾಲ ಬ್ರಿಟಿಷರು ಆಳ್ವಿಕೆ ನಡೆಸಿದರು. ಈ ಬ್ರಿಟಿಷರೇನು ಆಳ್ವಿಕೆ ನಡೆಸಿದ್ರಲ್ಲ, ಈ ಬ್ರಿಟಿಷ್ ಆಳ್ವಿಕೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯ ಆಡಳಿತವನ್ನು ನಿಯಂತ್ರಿಸಬೇಕಾದರೆ ಕೆಲವೊಂದು ಕಾನೂನುಗಳನ್ನು ಜಾರಿಗೆ ತಂದರು. ಸುಮ್ಮನೆ ಆಡಳಿತ ನಡೆಯೋದಿಲ್ಲ, ಅದಕ್ಕೆ ಅದರದೇ ಆದಂಥ ನಿಯಂತ್ರಣಗಳಿರಬೇಕು. ಆ ರೀತಿ ಭಾರತದಲ್ಲಿ ಬ್ರಿಟಿಷರು ಆಡಳಿತವನ್ನು ನಿಯಂತ್ರಿಸಬೇಕಾದರೆ ಕೆಲವೊಂದು ಕಾನೂನುಗಳನ್ನು ಜಾರಿಗೆ ತಂದರು. ಆ ಕಾನೂನುಗಳು ಕೂಡ ಈಗಿದ್ದಂಥ ನಮ್ಮ ಭಾರತ ಸಂವಿಧಾನದ ಮೇಲೆ ಪ್ರಭಾವವನ್ನು ಬೀರಿದ್ದಾವೆ. ಈ ಬ್ರಿಟಿಷರು ಭಾರತದ ಆಡಳಿತದ ನಿಯಂತ್ರಣಕ್ಕೆ ಏನು ಕಾನೂನುಗಳನ್ನು ಜಾರಿಗೆ ತೊಗೊಂಬಂದ್ರಲ್ಲ, ಆ ಕಾನೂನುಗಳಲ್ಲಿ ಮೊಟ್ಟ ಮೊದಲ ಕಾನೂನು ಅಂತಂದರೆ 1973ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅತ್ಯಂತ ಮುಖ್ಯವಾದಂತಹ ಕಾನೂನು. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದು ಬ್ರಿಟಿಷ್ ಸರ್ಕಾರ ಭಾರತದ ಆಡಳಿತದ ನಿಯಂತ್ರಣಕ್ಕಾಗಿ ಜಾರಿಗೆ ತಂದಂತಹ ಮೊದಲ ಕಾನೂನು. ಬ್ರಿಟಿಷರು ಭಾರತದ ಆಡಳಿತದ ನಿಯಂತ್ರಣಕ್ಕಾಗಿ ಜಾರಿಗೆ ತಂದಂತಹ ಮೊದಲ ಕಾನೂನು ಅಂತಂದರೆ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. 1773ರಲ್ಲಿ ವಾರ್ನ್ ಹೆಸ್ಟಿಂಗ್ಸ್ ಅವರ ಅವಧಿ ಇದು. ವಾರ್ನ್ ಹೆಸ್ಟಿಂಗ್ಸ್ ಅವರು ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ. ಭಾರತದ ಗವರ್ನರ್ ಜನರಲ್ ಅಂತಂದರೆ ಅವ್ರು ಬಂಗಾಳದ ಗವರ್ನರ್ ಜನರಲ್ ಅಂತ ಇದ್ರು. 1773ರಲ್ಲಿ ಭಾರತದ ಗವರ್ನರ್ ಜನರಲ್ ಅಂತ ಇರಲಿಲ್ಲ. ಆದರೂ ಅದಕ್ಕೆ ಬಂಗಾಳದ ಗವರ್ನರ್ ಜನರಲ್ ಅಂತ ಆವಾಗ ಈ ಒಂದು ಹುದ್ದೆಯನ್ನು ಕರಿತಾಯಿದ್ರು. ವಾರ್ನ್ ಹೆಸ್ಟಿಂಗ್ಸ್ ಅವರ ಅವಧಿಯಲ್ಲಿ
ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂತು. ಇದು ಆಡಳಿತದ ನಿಯಂತ್ರಣಕ್ಕಾಗಿ ಮೊದಲ ಕಾನೂನು. ಬ್ರಿಟಿಷರು ಜಾರಿಗೆ ತಂದಂಥ, ಭಾರತದ ಆಡಳಿತ ನಿಯಂತ್ರಣಕ್ಕಾಗಿ ಬ್ರಿಟಿಷರು ಜಾರಿಗೆ ತಂದಂಥ ಮೊದಲ ಕಾನೂನು. ಈ ಕಾನೂನಿನ ಮುಖ್ಯ ಅಂಶಗಳು ಏನಪ್ಪ ಅಂತಂದರೆ, ಈ ಒಂದು ಕಾನೂನು ಕೇಂದ್ರೀಕೃತ ಆಡಳಿತಕ್ಕೆ ಬುನಾದಿಯನ್ನು ಹಾಕಿತು. ಈ ಕಾನೂನು ಕೇಂದ್ರೀಕೃತ ಆಡಳಿತಕ್ಕೆ ಬುನಾದಿಯನ್ನು ಹಾಕಿತು. ಕೇಂದ್ರೀಕೃತ ಆಡಳಿತಕ್ಕೆ ಬುನಾದಿಯನ್ನು ಹಾಕಿತು ಅಂತಂದರೆ ಏನು? ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಪ್ರಾಂತ್ಯಗಳಿದ್ದವು, ಸಂಸ್ಥಾನಗಳನ್ನು ದೇಶೀಯ ರಾಜರು ಆಳ್ವಿಕೆ ಮಾಡ್ತಾಯಿದ್ರು. ಪ್ರಾಂತ್ಯಗಳಲ್ಲಿ ಗವರ್ನರ್ಸ್ ಇದ್ದರು. ಗವರ್ನರ್ಸ್ ಆಗ್ತಾಯಿದ್ರು. ಪ್ರಾಂತ್ಯಗಳಂದರೆ ಮುಂಬೈ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಬಂಗಾಲ್ ಪ್ರಾಂತ್ಯ, ಹೀಗೆ ನೇರವಾಗಿ ಬ್ರಿಟಿಷರಿಂದ ಆಳ್ವಿಕೆಗೊಳಪಟ್ಟಂತಹ ಪ್ರಾಂತ್ಯಗಳಿದ್ದವು. ಈ ಎಲ್ಲ ಪ್ರಾಂತ್ಯಗಳಲ್ಲಿ ಗವರ್ನರು ಆಳ್ವಿಕೆ ಮಾಡ್ತಾಯಿದ್ರು. ಈಗ ಆ ಆಳ್ವಿಕೆಯನ್ನು ಕೇಂದ್ರೀಕರಣ ಮಾಡಿತು. 1773ರ ಕಾನೂನು ಕೇಂದ್ರೀಕೃತ ಆಡಳಿತಕ್ಕೆ ಬುನಾದಿಯನ್ನು ಹಾಕಿತು ಅಂತ ಹೇಳ್ತಾರೆ. ಕೇಂದ್ರೀಕೃತ ಆಡಳಿತ ಅಂದರೆ ಏನು? ಕಲ್ಕತ್ತಾ ಏನಿದೆಯಲ್ಲ, ಬಂಗಾಳ ಏನಿದೆಯಲ್ಲ, ಇದು ಬಂಗಾಳದ ಗವರ್ನರ್ ಜನರಲ್ ಅಂತ ಅನ್ನೋದ್ರ ಮುಖಾಂತರ ಕೇಂದ್ರೀಕೃತ ಆಡಳಿತಕ್ಕೆ ಬುನಾದಿಯನ್ನು ಹಾಕಿತು. ಬಂಗಾಳದ ಗವರ್ನರ್ ಅಂತ ಏನಿರ್ತಾರಲ್ಲ, ಈಗ ಪ್ರಾಂತ್ಯಗಳಿಗೆಲ್ಲ ಗವರ್ನರ್ ಇರ್ತಾಯಿದ್ರು. ಅದೇ ರೀತಿ ಬಂಗಾಳಕ್ಕೂ ಒಬ್ಬರು ಗವರ್ನರ್ ಇದ್ದರು. ಆ ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಅಂತ ಮಾಡ್ತಾರೆ. ಅಂದರೆ ಆ ಹುದ್ದೆಯನ್ನು ಮೇಲ್ದರ್ಜೆಗೇರಿಸ್ತಾರೆ. ಈ ಮೇಲ್ದರ್ಜೆಗೇರಿಸೋದ್ರಿಂದ ಉಳಿದ ಪ್ರಾಂತ್ಯಗಳ ಗವರ್ನರ್ಗಳು ಆ ಗವರ್ನರ್ ಜನರಲ್ನ ಅಧೀನ ಬರ್ತಾರೆ. ಹೀಗಾಗಿ ಅವರ ಒಂದು ಕೇಂದ್ರೀಕೃತ ಅಧಿಕಾರ, ಅವರಲ್ಲಿ ಹೆಚ್ಚಿನ ಅಧಿಕಾರ ಕೇಂದ್ರೀಕೃತವಾಗಿ ಅವರ ಅಡಿಯಲ್ಲಿ ಉಳಿದ ಪ್ರಾಂತ್ಯದ ಗವರ್ನರ್ಗಳು ಬರ್ತಾರೆ. ಆದ್ದರಿಂದ ಈ ಒಂದು ಕಾನೂನು ಕೇಂದ್ರೀಕೃತ ಆಡಳಿತಕ್ಕೆ ಬುನಾದಿಯನ್ನು ಹಾಕಿತು ಅಂತ ಹೇಳ್ಬೋದು. ಕೇಂದ್ರೀಕೃತ ಆಡಳಿತ ಅಂತಂದ್ರೆ ಇಷ್ಟೇ. ಎಲ್ಲ ಒಂದು ಪ್ರಾಂತ್ಯಗಳಲ್ಲಿ ಗವರ್ನರ್ಗಳು ಆಳ್ವಿಕೆ ಮಾಡ್ತಾಯಿದ್ರು. ಬಂಗಾಳದ ಗವರ್ನರ್ ಜನರಲ್ ಅಂತ ಆ ಹುದ್ದೆಯನ್ನು ಮೇಲ್ದರ್ಜೆಗೇರಿಸಿದರು. ಗವರ್ನರ್ ಜನರಲ್ ಅಂತ ಆ ಹುದ್ದೆಯನ್ನು ಮೇಲ್ದರ್ಜೆಗೇರಿಸಿದ್ರಿಂದ ಉಳಿದ ಗವರ್ನರು ಅವರ ಅಧೀನರಾದರು. ಇಷ್ಟೇ. ಮತ್ತು ಇದು ಕಲ್ಕತ್ತಾದ ಫೋರ್ಟ್ ವಿಲಿಯಮ್ಸ್ನಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ಮಾಡಿಕೊಟ್ಟಿತು. ನಮ್ಮ ಭಾರತದಲ್ಲಿ ಈಗಿದ್ದಂತಹ ಸುಪ್ರೀಂ ಕೋರ್ಟ್ ಇರಬೇಕು ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟಿಗೆ ಅವಕಾಶ ಮಾಡಿಕೊಟ್ಟಂತಹ ಕಾನೂನು ಯಾವುದಂತಂದರೆ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. ಈ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಕಲ್ಕತ್ತಾದ ಫೋರ್ಟ್ ವಿಲಿಯಮ್ಸ್ನಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. ಇದರಲ್ಲಿ ಇವೆರಡು ಮುಖ್ಯವಾಗಿ ಬರ್ತಕ್ಕಂತಹ ಅಂಶಗಳು. ಸುಪ್ರೀಂ ಕೋರ್ಟ್ ಬಗ್ಗೆಯೂ ನಮ್ಮ ಸಂವಿಧಾನದಲ್ಲಿದೆ, ಹಾಗೆ ಆಡಳಿತದ ಕೇಂದ್ರೀಕರಣದ ಬಗ್ಗೆ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿದ್ದಾವೆ. ಈ ಎಲ್ಲ ಅಂಶಗಳು ಕೂಡ ನಮ್ಮ ಸಂವಿಧಾನ ಈ ಎಲ್ಲ ಕಾನೂನುಗಳಿಂದ ಪ್ರಭಾವಿತ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನಂತರ ಬರ್ತಕ್ಕಂಥ ಅತ್ಯಂತ ಮುಖ್ಯವಾದಂಥ ಕೆಲವೊಂದು ಪ್ರಮುಖ ಕಾನೂನುಗಳನ್ನು ಮಾತ್ರ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಇದರ ಮುಂದೆ ಬರ್ತಕ್ಕಂಥ ಕಾನೂನು ಅಂತಂದರೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784, 1784ರ ಪಿಟ್ಸ್ ಇಂಡಿಯಾ ಆ್ಯಕ್ಟ್. ಇದು ಕೂಡ ವಾರ್ನ್ ಹೇಸ್ಟಿಂಗ್ಸ್ ಅವರ ಅವಧಿಯಲ್ಲೇ ಕೂಡ ಬಂತು. ಇಲ್ಲಿ ಬರ್ತಕ್ಕಂತಹ ಮುಖ್ಯವಾದಂತಹ ಅಂಶಗಳು, ಈ ಒಂದು ಕಾನೂನಿನಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ಅಂಶಗಳೆಂದರೆ, ಇಲ್ಲಿ ಇವುಗಳನ್ನು ಇಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಕೋರ್ಟ್ ಆಫ್ ಕಂಟ್ರೋಲರ್ಸ್ ಅಂತ ಏನಿದ್ರಲ್ಲ ಅವುಗಳ ರಚನೆಗೆ ಅವಕಾಶ ಮಾಡಿಕೊಟ್ಟಿತು. ಅಂದರೆ ಎರಡು ಸಮಿತಿಗಳು, ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲರ್ಸ್, ಇವೆರಡು ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784 ಅಡಿಯಲ್ಲಿ ರಚನೆಯಾದವು. 1784 ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಇದರ ಅಡಿಯಲ್ಲಿ ರಚನೆಯಾದಂತಹ ಸಮಿತಿಗಳಂತಾರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಕಂಟ್ರೋಲರ್ಸ್. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇಟ್ ಈಸ್ ಅ ಗವರ್ನಿಂಗ್ ಬಾಡಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಇದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಾತ್ಮಕ ಅಂಗ. ಯಾವುದು? ಕೋರ್ಟ್ ಆಫ್ ಡೈರೆಕ್ಟರ್ಸ್. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಾತ್ಮಕ ಅಂಗ. ಇನ್ನು ಬೋರ್ಡ್ ಆಫ್ ಕಂಟ್ರೋಲರ್ಸ್ ಇದು ಬ್ರಿಟಿಷ್ ಸಂಪುಟದ ಪ್ರತಿನಿಧಿಗಳನ್ನು ಒಳಗೊಂಡಂತಹ ಒಂದು ಮಂಡಳಿ. ಎರಡು ಸಮಿತಿಗಳಿದ್ದವು. ಒಂದು ಬ್ರಿಟಿಷ್ ಸಂಪುಟದ ಪ್ರತಿನಿಧಿಗಳನ್ನು ಒಳಗೊಂಡಂತಹ ಒಂದು ಸಮಿತಿ, ಇನ್ನೊಂದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ನಡೆಸ್ತಕ್ಕಂಥ ಒಂದು ಅಂಗ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ನಡೆಸ್ತಕ್ಕಂಥ ಸಮಿತಿಗೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬ್ರಿಟಿಷ್ ಸಂಪುಟದ ಪ್ರತಿನಿಧಿಗಳನ್ನು ಒಳಗೊಂಡಂತಹ ಒಂದು ಮಂಡಳಿ ಇರಬೇಕಂತ ಹೇಳ್ತಲ್ಲ, ಅದು ಬೋರ್ಡ್ ಆಫ್ ಕಂಟ್ರೋಲರ್ಸ್.
ಇದು ಮುಖ್ಯವಾದಂಥದ್ದು. ಈ ಪೀಟ್ಸ್ ಇಂಡಿಯಾ ಆ್ಯಕ್ಟ್ 1784 ಬರ್ತಕ್ಕಂತಹ ಪ್ರಮುಖವಾದ ಅಂಶ. ಇನ್ನು ಮುಂದೆ ಬರ್ತಕ್ಕಂಥ ನಂಬರ್ 3, ಮೂರನೇ ಕಾನೂನು ಅಂದರೆ ಈಗ ಸಾಕಷ್ಟು ಕಾನೂನುಗಳನ್ನು ರಚನೆ ಆದರೂ ಕೂಡ ನಮ್ಮ ಸಂವಿಧಾನದ ಮೇಲೆ ಪ್ರಭಾವ ಬೀರ್ತಕ್ಕಂಥ, ನಮ್ಮ ಸಂವಿಧಾನ ಯಾವ ಒಂದು ಕಾನೂನುಗಳಿಂದ ಪ್ರೇರೇಪಿತವಾಗಿವೆ ಅಂತಹ ಒಂದು ಕಾನೂನುಗಳ ಬಗ್ಗೆ ಮಾತ್ರ ಇಲ್ಲಿ ನಾವು ಚರ್ಚೆ ಮಾಡೋಣ. ಮೊದಲನೇದು ಈಗ ಆಯಿತು, ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಆಯಿತು, ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784 ಆಯಿತು. ನಂತರ ಚಾರ್ಟರ್ ಆ್ಯಕ್ಟ್ 1833. ಚಾರ್ಟರ್ ಆ್ಯಕ್ಟ್ ಇದು 1833 ಬೆಂಟಿಕ್ ಅವರ ಕಾಲದಲ್ಲಿ ಜಾರಿಗೆ ಬಂತು. ಈ ಒಂದು ಕಾನೂನನ್ನು ಸರ್ ವಿಲಿಯಂ ಬೆಂಟಿಕ್ ಅವರ ಅವಧಿಯಲ್ಲಿ ಜಾರಿಗೆ ತಗೊಂಬಂದರು. ಈ ಒಂದು ಕಾನೂನಿನ ಪ್ರಮುಖ ಅಂಶಗಳೇನು? ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಏನು 1773ರಲ್ಲಿ ಆಡಳಿತದ ಕೇಂದ್ರೀಕರಣ ಏನಾಯ್ತಲ್ಲ, ಅಂದರೆ ಬಂಗಾಳದ ಗವರ್ನರ್ನನ್ನು ಗವರ್ನರ್ ಜನರಲ್ ಅಂತ ಮಾಡಿದರು. ಬಂಗಾಳದ ಗವರ್ನರ್ ಜನರಲ್ ಅಂತ ಮಾಡಿದ್ದನ್ನು ಇಲ್ಲಿ 1873ರ ಚಾರ್ಟರ್ ಆ್ಯಕ್ಟ್ ಪ್ರಕಾರ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಅಂತ ಕರೀತಾರೆ. ಅಷ್ಟು 1833ರ ಚಾರ್ಟರ್ ಆ್ಯಕ್ಟ್ ಪ್ರಕಾರ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಅಂದರೆ ಮುಂದೆ ಬರ್ತಕ್ಕಂತಹ ಇವೇನು ಗವರ್ನರ್ ಜನರಲ್ ಹುದ್ದೆಗಳನ್ನು ಭಾರತ ಗವರ್ನರ್ ಜನರಲ್ ಅಂತ, ಅದಕ್ಕಿಂತ ಮುಂಚೆ ಬಂಗಾಳದ ಗವರ್ನರ್ ಜನರಲ್ ಅಂತಿದ್ರು, ನಂತರ ಭಾರತದ ಗವರ್ನರ್ ಜನರಲ್ ಅಂತ ಕರೆದರು. ಇದನ್ನು ಮೊದಲ ಬಾರಿಗೆ ಭಾರತ ಸರ್ಕಾರ ಅನ್ನುವಂಥ ಪದವನ್ನು ಈ ಕಾನೂನಿನಲ್ಲಿ ಬಳಸಿದರು. ಚಾರ್ಟರ್ ಆ್ಯಕ್ಟ್ 1833ರಲ್ಲಿ ಭಾರತ ಸರ್ಕಾರ ಎಂಬ ಪದದ ಬಳಕೆ ಮೊದಲ ಬಾರಿಗೆ ಆಯಿತು. ಆನಂತರ ಪ್ರಾಂತದ ಗವರ್ನರ್ಗಳಿಗಿದ್ದಂತಹ ಶಾಸಕಾಂಗೀಯ ಅಧಿಕಾರವನ್ನು ಹಿಂಪಡೆದರು. ಪ್ರಾಂತ್ಯದ ಗವರ್ನರ್ಗಳಿಗೆ, ಪ್ರಾಂತ್ಯಗಳಲ್ಲಿ ಗವರ್ನರ್ ಇರ್ತಿದ್ರು, ಆ ಗವರ್ನರ್ಗಳಿಗೆ ಕೆಲವೊಂದು ಶಾಸಕಾಂಗೀಯ ಅಧಿಕಾರಿಗಳು, ಅಂದರೆ ಅಲ್ಲಿಯ ಆ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕಾನೂನುಗಳನ್ನು, ನೀತಿ ನಿಯಮಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಅಧಿಕಾರ ಇತ್ತು. ಆ ಅಧಿಕಾರವನ್ನು 1833ರ ಚಾರ್ಟರ್ ಆ್ಯಕ್ಟ್ ಏನು ಮಾಡಿತು, ಹಿಂದೆ ಪಡ್ಕೊಳ್ತು. ಈ ರೀತಿ ಹಿಂದೆ ಪಡ್ಕೊಳ್ಳೋದ್ರಿಂದ ಅಧಿಕಾರದ ಕೇಂದ್ರೀಕರಣ ಇನ್ನಷ್ಟು ಬಲಿಷ್ಠವಾಯಿತು. ಇದನ್ನು ಭಾರತದ ಕೇಂದ್ರೀಕೃತ ಆಡಳಿತದ ಅಂತಿಮ ಹಂತ ಅಂತ ಕರೆದರು. ಭಾರತದ ಕೇಂದ್ರೀಕೃತ ಆಡಳಿತದ ಅಂತಿಮ ಹಂತ ಅಂತ ಯಾವಾಗ ಕರೆದ್ರಪ್ಪ ಅಂತಂದ್ರೆ, ಚಾರ್ಟರ್ ಆ್ಯಕ್ಟ್ 1833ರಲ್ಲಿ ಭಾರತದ ಸಾಕಷ್ಟು ಪ್ರಾಂತ್ಯಗಳಲ್ಲಿದ್ದಂಥ ಗವರ್ನರ್ ಅಂತ ಇದ್ದರು. ಬಂಗಾಳದ ಗವರ್ನರ್ ಜನರಲ್ ಅಂತಂದರು. ಗವರ್ನರ್ ಜನರಲ್ ಅಂತ ಆದಮೇಲೆ, ಬಂಗಾಳದ ಗವರ್ನರ್ ಜನರಲ್ ಆದಮೇಲೆ 1833ರ ಕಾಯ್ದೆ ಪ್ರಕಾರ ಭಾರತದ ಗವರ್ನರ್ ಜನರಲ್ನ ಸ್ಟಾರ್ಟ್ ಮಾಡಿದರು. ಇಡೀ ಭಾರತಕ್ಕೆ ಒಬ್ಬರು ಗವರ್ನರ್ ಜನರಲ್ ಇರ್ತಾಯಿದ್ರು, ಉಳಿದ ಗವರ್ನರ್ಗಳು ಅವರ ಅಧೀನದಲ್ಲಿ ಇರ್ತಾಯಿದ್ರು. ಆ ಗವರ್ನರ್ಗಳಿಗೆ ಶಾಸಕಾಂಗೀಯ ಅಧಿಕಾರಿಗಳು ಕೆಲವಿದ್ದು, ತನ್ನ ಪ್ರಾಂತ್ಯದಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನು ರಚಿಸ್ತಕ್ಕಂಥ ಸ್ವತಂತ್ರ ಇತ್ತು. ಆ ಸ್ವತಂತ್ರವನ್ನು ಕೂಡ, ಆ ಅಧಿಕಾರವನ್ನು ಕೂಡ ಕಿತ್ಕೊಂಡು ಗವರ್ನರ್ ಜನರಲ್ ತನ್ನ ಬಳಿ ಇಟ್ಕೊಂಡ. ಈ ರೀತಿ ಅಧಿಕಾರದ ಕೇಂದ್ರೀಕರಣ ಅಥವಾ ಆಡಳಿತದ ಕೇಂದ್ರೀಕರಣ ಅನ್ನುವಂಥದ್ದು ಅಂತಿಮ ಹಂತ ತಲುಪಿತು. ಭಾರತದಲ್ಲಿ ಕೇಂದ್ರೀಕೃತ ಆಡಳಿತದ ಅಂತಿಮ ಹಂತ ಅಂತ ಇದನ್ನು ಕರೀತಾರೆ. ಇದು ಈ ಕಾಯ್ದೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶ. ಯಾವುದು? ಚಾರ್ಟರ್ ಆ್ಯಕ್ಟ್ 1833ರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶ ಯಾವುದು ಅಂತಂದರೆ, ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಅಂತ ಕರೆದರು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್. ಚಾರ್ಟರ್ ಆ್ಯಕ್ಟ್ 1833 ಸರ್ ವಿಲಿಯಂ ಬೆಂಟಿಕ್ ಅವರ ಅವಧಿಯಲ್ಲಿ ಬಂದಂತಹ ಕಾಯ್ದೆ ಇದು. ಈ ಕಾಯ್ದೆಯಲ್ಲಿ ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಅಂತ ಕರೆದರು. ಭಾರತ ಸರ್ಕಾರ ಎಂಬ ಪದದ ಬಳಕೆ ಮೊದಲ ಬಾರಿಗೆ ಈ ಕಾಯ್ದೆಯಲ್ಲಿ ಆಯಿತು. ಆನಂತರ ಪ್ರಾಂತದ ಗವರ್ನರ್ಗಳಿಗಿದ್ದಂತಹ ಶಾಸಕಾಂಗೀಯ ಅಧಿಕಾರವನ್ನು ಹಿಂಪಡೆದುಕೊಳ್ಳಲಾಯಿತು. ಇದರಿಂದ ಕೇಂದ್ರೀಕೃತ ಆಡಳಿತದ ಅಂತಿಮ ಹಂತವನ್ನು ತಲುಪಿತು ಅಂತ ಹೇಳ್ಬೋದು ಭಾರತದಲ್ಲಿ. ನಂತರ ಚಾರ್ಟರ್ ಆ್ಯಕ್ಟ್ 1853. ಚಾರ್ಟರ್ ಆ್ಯಕ್ಟ್ 1853 1853ರ ಚಾರ್ಟರ್ ಆ್ಯಕ್ಟ್. ಇದು ಕೂಡ ಅತ್ಯಂತ ಮಹತ್ವದಾದಂಥ ಕಾಯ್ದೆ. ಇದು ಡಾಲ್ ಹೌಸಿ ಅವರು ಗವರ್ನರ್ ಜನರಲ್ ಇದ್ದರು, ಭಾರತದ ಗವರ್ನರ್ ಜನರಲ್. ಕೆಲವೊಂದು ಸಾರಿ ಏನಂತ ಕರೀತಾರೆ ಅಂತಂದರೆ, ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತ ಕರೀತಾರೆ, ಅವ್ರು ವಾರ್ನ್ ಹೇಸ್ಟಿಂಗ್ಸ್ ಅಂತ ಅಂತೀವಿ. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತಂತಾರೆ. ಭಾರತದ ಗವರ್ನರ್ ಜನರಲ್ ಯಾರು ಆಪ್ಷನ್ನಲ್ಲಿ ಸರ್ ವಿಲಿಯಂ ಬೆಂಟಿಕ್ ಅಂತ ಕೊಟ್ಟಿರ್ತಾರೆ, ಭಾರತದ ಗವರ್ನರ್ ಜನರಲ್. ಆ ವಿಲಿಯಂ ಬೆಂಟಿಕ್ ಅವರ ನಂತರ ಬಂದಂತಹ
ಗವರ್ನರ್ ಜನರಲ್ಗಳನ್ನ ಭಾರತದ ಗವರ್ನರ್ ಜನರಲ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ನಂತರ ಚಾರ್ಟರ್ ಆ್ಯಕ್ಟ್ 1853 ಡಾಲ್ಹೌಸಿ ಅವರ ಕಾಲದಲ್ಲಿ ಬಂತು. ಇದು ಗವರ್ನರ್ ಜನರಲ್ ಸಲಹಾ ಮಂಡಳಿಯ ಶಾಸಕಾಂಗ ಮತ್ತು ಕಾರ್ಯಾಂಗೀಯ ಅಧಿಕಾರಗಳನ್ನು ಪ್ರತ್ಯೇಕ ಮಾಡಿತು. ಅಧಿಕಾರದ ಪ್ರತ್ಯೇಕತೆಯನ್ನು ನಾವು ಇಲ್ಲಿ ಕಾಣ್ತೀವಿ. ಅದು 1853ರ ಚಾರ್ಟರ್ ಆ್ಯಕ್ಟ್ ಪ್ರಕಾರ. 1853ರ ಚಾರ್ಟರ್ ಆ್ಯಕ್ಟ್ ಡಾಲ್ಹೌಸಿ ಅವರ ಕಾಲದಲ್ಲಿ ಇಲ್ಲಿ ಶಾಸಕಾಂಗೀಯ ಮತ್ತು ಕಾರ್ಯಾಂಗೀಯ ಅಧಿಕಾರ. ಶಾಸಕಾಂಗೀಯ ಅಧಿಕಾರವು ಶಾಸನವನ್ನು ರಚನೆ ಮಾಡ್ತಕ್ಕಂಥದ್ದು. ಕಾರ್ಯಾಂಗೀಯ ಅಧಿಕಾರಗಳು ಅಂತಂದರೆ ಆ ರಚನೆ ಮಾಡಿದಂತಹ ಕಾನೂನುಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ. ಇವೆರಡೂ ಕೂಡ ಒಂದೇ ಅಂಗ ಮಾಡುವಂಥದ್ದಲ್ಲ. ಈ ಎರಡೂ ಕೆಲಸಗಳನ್ನ ಕೂಡ ಬೇರೆ ಬೇರೆ ಅಂಗಗಳು ಮಾಡಬೇಕಂತ ಕಾರ್ಯಾಂಗ ಮತ್ತು ಶಾಸಕಾಂಗಗಳನ್ನು ಈ ಚಾರ್ಟರ್ ಆ್ಯಕ್ಟ್ 1853 ಏನು ಮಾಡಿತಂದ್ರೆ ಡಿವೈಡ್ ಮಾಡಿತು ಅಥವಾ ಪ್ರತ್ಯೇಕ ಮಾಡಿತು. ಅಂದರೆ ಹಿಂದೆ ಯಾವ ರೀತಿ ಪ್ರತ್ಯೇಕತೆ ಮಾಡಿತಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಆವಾಗಲೇ ಹೇಳಿದ್ವಿ. ಯಾವಾಗ ರಚನೆ ಆಯ್ತಿದ್ದು 1784ರ ಪಿಟ್ಸ್ ಇಂಡಿಯಾ ಆ್ಯಕ್ಟ್. 1784 ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ರಚನೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದು ಗವರ್ನಿಂಗ್ ಬಾಡಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿದ್ವಿ. ಅಂದರೆ ಭಾರತದ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಾತ್ಮಕ ಅಂಗ ಅಂತ ಕಳೆದಿದ್ವಿ. ಈ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಾತ್ಮಕ ಅಂಗಕ್ಕೆ ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಏನು ಒಂದು ಸಮಿತಿ ಇತ್ತಲ್ಲ, ಈ ಒಂದು ಅಂಗ ಇತ್ತಲ್ಲ, ಈ ಅಂಗಕ್ಕೆ ಪೆಟ್ರೋನೇಜ್ ಸಿಸ್ಟಮ್ ಅಂತ ಇತ್ತು. ಪೆಟ್ರೋನೇಜ್ ಮೊದಲು ಆಶ್ರಯ ಪದ್ಧತಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಆಶ್ರಯ ಪದ್ಧತಿ. ಇದನ್ನು ಇಂಗ್ಲೀಷ್ನಲ್ಲಿ ಪೆಟ್ರೋನೇಜ್ ಸಿಸ್ಟಮ್ ಅಂತ ಕರಿತಿದ್ರು. ಪೆಟ್ರೋನೇಜ್ ಸಿಸ್ಟಮ್ ಅಂತ ಏನು ಕರೀತಾರಲ್ಲ, ಇದನ್ನು ಕನ್ನಡದಲ್ಲಿ ಏನಂತಾರೆ ಆಶ್ರಯ ಪದ್ಧತಿ. ಆಶ್ರಯ ಪದ್ಧತಿ ಅಂದರೆ ಏನು ಅಂದರೆ ಸರ್ಕಾರದಲ್ಲಿದ್ದಂತಹ ನೇಮಕಾತಿಗಳನ್ನು ಯಾವುದೇ ಅರ್ಹತೆ, ವಿದ್ಯಾರ್ಹತೆ ಅಥವಾ ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಆಯ್ಕೆ ಮಾಡಿಕೊಳ್ಳಲಾರದೆ ಆಡಳಿತದಲ್ಲಿದ್ದಂತಹ ಪಕ್ಷ ತಮಗೆ ಬೇಕಾದವರನ್ನು ನೇಮಕಾತಿ ಮಾಡಿಕೊಳ್ತಾ ಇತ್ತು. ಇದರಲ್ಲಿ ಯಾವುದೇ ಅರ್ಹತೆಯನ್ನು ಪರಿಗಣನೆ ಮಾಡ್ತಾ ಇಲ್ಲ. ಯಾವ ಒಂದು ಸರ್ಕಾರ ಆಡಳಿತಕ್ಕೆ ಬರ್ತೋ ಆ ಒಂದು ಸರ್ಕಾರ ತಮಗೆ ಬೇಕಾದಂತಹ ಹುದ್ದೆಗಳಲ್ಲಿ ನೇಮಕ ಮಾಡ್ತಾ ಇತ್ತು. ಇದನ್ನು ಪೆಟ್ರೋನೇಜ್ ಸಿಸ್ಟಮ್ ಅಥವಾ ಆಶ್ರಯ ಪದ್ಧತಿ ಅಂತ ಕರಿತೇವೆ. ಈ ಆಶ್ರಯ ಪದ್ಧತಿಯನ್ನು 1853ರ ಚಾರ್ಟರ್ ಆ್ಯಕ್ಟ್ ಏನು ಮಾಡಿತು, ರದ್ದು ಮಾಡಿತು. 1853ರ ಚಾರ್ಟರ್ ಆ್ಯಕ್ಟ್ ಅಂದರೆ ನೇಮಕಾತಿಗಳನ್ನು 1853ರ ಚಾರ್ಟರ್ ಆ್ಯಕ್ಟ್ ಏನು ಮಾಡಿತು, ಪೆಟ್ರೋನೇಜ್ ಸಿಸ್ಟಮ್ ಆಶ್ರಯ ಪದ್ಧತಿ ಅಂದರೆ ನೇಮಕಾತಿಗಳನ್ನು ತಮಗೆ ಬೇಕಾದಂಥ ಸರ್ಕಾರಗಳು ತಮಗೆ ಬೇಕಾದವರನ್ನು ಅಂತಹ ನೇಮಕಾತಿಗಳನ್ನು ರದ್ದು ಮಾಡಿತು. ಅಂದರೆ ಮೊದಲ ಬಾರಿಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳು ಈ ಒಂದು ಕಾಯ್ದೆಯಡಿಯಲ್ಲಿ ಜಾರಿಗೆ ಬಂದವು. ಮೊದಲ ಬಾರಿಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಈ ಒಂದು ಪರೀಕ್ಷೆಗಳು ಈ ಒಂದು ಕಾಯ್ದೆಯ ಮುಖಾಂತರ ಜಾರಿಗೆ ಬಂದವು. ಇಷ್ಟು ಈಗ ಸದ್ಯಕ್ಕೆ ಇಷ್ಟು ಸಾಕು. ಇನ್ನು ಮುಂದಿನ ಕಾನೂನುಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.